ಎಲ್ಲರೂ ಸೇರಿ ಬಂದೀಪುರನ ಕಾಪಾಡೋಕ್ಕೆ ಒಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಮೈಸೂರೊಳಗಾಗಿದೆ, ಚಾಮರಾಜನಗರ ಒಳಗಾಗಿದೆ, ಮತ್ತು ಗುಂಡಲಪೇಟೆಯೊಳಗಾಗಿದೆ, ಮತ್ತು ಬಂದೀಪುರ NH76 ಹತ್ರನೂ ಮೊನ್ನೆ ಭಾನುವಾರ ಎಲ್ಲರೂ ಪ್ರತಿಭಟನೆ ಮಾಡಿ ನಮ್ಮ ಬಂದೀಪುರನ ಉಳಿಸಿ ಅಂದ್ಬಿಟ್ಟು ಜನ ಸೇರಿ ಒಂದು ಪ್ರತಿಭಟನೆ ಮಾಡಿದ್ದಾರೆ. ಈಗ ನೋಡಿದ್ರೆ ದಿಢೀರಾಗಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಗೋಪಾಲ ಸ್ವಾಮಿ ಬೆಟ್ಟದೊಳಗೆ ಒಂದು ಫಿಲ್ಮ್ ಶೂಟಿಂಗಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಒಂದು ಕಡೆ ಇವರು ಇದು ಕೋರ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟು ಇನ್ವೈಲೆಟ್ ಏರಿಯಾ, ಇಲ್ಲಿ ಏನು ಆ್ಯಕ್ಟಿವಿಟೀಸ್ ಇರಬಾರ್ದು ಹಾಗೆ ಅಂದ್ಬಿಟ್ಟು ಇದು ಮಾಡಿದಾಗ ಈ ಬಂದೀಪುರ ಟ್ರಾಫಿಕ್ ಬ್ಯಾನ್ ಇದು ಮಾಡೋಕ್ಕೆ ಅಂದ್ಬಿಟ್ಟು ಪ್ರಯತ್ನ ಮಾಡಬೇಕಾದ್ರೆ ಇವ್ರು ಯಾಕೆ ಹೋಗಿ ಇಂಥ ಒಂದು ಫಿಲ್ಮ್ ಕ್ರೂಗೆ ಜಾಗ ಕೊಟ್ಟಿದ್ದಾರೆ, ಒಪ್ಪಿಗೆ ಹಾಕಿ ಕೊಟ್ಟಿದ್ದಾರೆ? ಇದನ್ನು ಜನ ಎಲ್ಲ ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಕಡೆ ಕಾಡು ಉಳಿಸ್ಬೇಕಂತಿದೆ, ಇನ್ನೊಂದು ಕಡೆ ಕಾಡು ನಾಶ ಮಾಡಬೇಕಂದ್ಬಿಟ್ಟು ದಾರಿ ತೋರಿಸ್ತಿದ್ಯಾ? ಈಗ ಅಲ್ಲಿರೋ ಜನ ರೈತರು ಕೇಳಿದವರು ಒಳ್ಳೆ ಪ್ರಶ್ನೆನೇ. ಈಗ ನಮ್ಮ ಊರ ಜನಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮಗೆ ಎಷ್ಟೋ ರೆಸ್ಟ್ರಿಕ್ಷನ್ಗಳಿದೆ. GS ಬೆಟ್ಟ, ಗೋಪಾಲ ಸ್ವಾಮಿ ಬೆಟ್ಟ ದೇವಸ್ಥಾನ ನೋಡಬೇಕಂದ್ರೆ. ಆದರೆ ಇಂಥವ್ರಿಗೆಲ್ಲ ನೀವು ಅವ್ರಿಗೆ ಪರ್ಮಿಷನ್ ಕೊಟ್ಟು ಫಿಲ್ಮ್ ಶೂಟಿಂಗ್ ಮಾಡೋಕ್ಕೂ ಅಂದ್ಬಿಟ್ಟು ಒಂದು ಇದು ಧ್ವನಿಗೆ ಬಂದಿದೆ. ಈಗ ಇನ್ನೊಂದು ಕಡೆ ನೀವು ನೋಡಿದ್ರೆ ಇವರು ನಮ್ಮ ಜನರಲ್ಲಿ ಅಲ್ಲಿರೋ ರೈತರು ಇರಲಿ, ಆ ಕಡೆ ಕಮ್ಯುನಿಟೀಸರೆಲ್ಲ ದೇವಸ್ಥಾನಕ್ಕೆ ಪೂಜೆ ಮಾಡೋಕ್ಕೆ ಎಲ್ಲರೂ ಹೋದರೆ ನೀವು ಇಷ್ಟೇ ಟೈಮಿಗೆ ಬರಬೇಕು, ಇಷ್ಟೇ ಜನ ಓಡಾಡಬೇಕು ಅಂದ್ಬಿಟ್ಟು ಅದಕ್ಕೆಲ್ಲ ರೆಸ್ಟ್ರಿಕ್ಷನ್ ಮಾಡ್ತಾರೆ. ಸೊ ಇದೆಲ್ಲ ಇದ್ದಾಗ ಹೇಗೆ ಇವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ? ಫಿಲ್ಮ್ ಶೂಟಿಂಗು ಬೇಕಾ ನಮಗೆ ಬಂದೀಪುರ ಒಳಗೆ? ನಮ್ಗೆ ಬಂದೀಪುರ್ಗೆ ಈ ದುಡ್ಡು ಬೇಕಾ? ಫಿಲ್ಮ್ ಶೂಟಿಂಗ್ ಪರ್ಮಿಷನ್ ಕೊಟ್ಟು ಆ ದುಡ್ಡು ತೊಗೊಂಡು ಏನಾದ್ರು ಮಾಡೋಕ್ಕಿದ್ದೆ ನಮಗೆ ಬೇಕಾರೋದು ನಮ್ಮ ಬಂದೀಪುರ ಬಯೋಡೈವರ್ಸಿಟಿ ಉಳಿಬೇಕು. ಈಗ ರೈತರು ಕೇಳೋದು ಒಳ್ಳೆ ಪ್ರಶ್ನೆನೇ. ನೀವು ಅವ್ರಿಗೆ ಹೇಗೆ ಕೊಟ್ರಿ? ಯಾಕೆ ಕೊಡಬೇಕು ನೀವು? ಒಂದು ಕಡೆ ನೀವು ಕಾಡು ಉಳಿಸ್ಬೇಕು ಅಂದ್ಬಿಟ್ಟು ಜನಕ್ಕೆಲ್ಲ ಕೇಳ್ತೀರಾ, ಇನ್ನೊಂದು ಕಡೆ ನೀವೇ ನೋಡಿದ್ರೆ ಫಿಲ್ಮ್ ಶೂಟಿಂಗೆಲ್ಲ ಜಾಗ ಕೊಡ್ತಿದ್ರೆ ಏನು ಮೆಸೇಜ್ ಕೊಡ್ತಿದ್ದೀರಿ ನೀವು? ದುಡ್ಡುಕ್ಕೋಸ್ಕರನ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರೋದು. ಸೊ ಈಗೆಲ್ಲ ಅಲ್ಲಿ ಜನ ಕೇಳೋಕ್ಕೆ ನೀವು ಪ್ರಶ್ನೆ, ನೆಕ್ಸ್ಟ್ ಟೈಮ್ ನೀವು ಅವ್ರನ್ನ ಹೆಂಗೆ ತಡೆ ಹಾಕ್ತಾರೆ? ಸೊ ಊರ ಜನಕ್ಕೆ ಹಕ್ಕಿದೆ, ಊರ ಜನಕ್ಕೆ ನೀವೆಲ್ಲ ಥರನೂ ಅನುಕೂಲ ಮಾಡಿಕೊಡ್ಬೇಕು. ಅವ್ರಿಗೊಂದು ರೆಸ್ಟ್ರಿಕ್ಷನ್ನು, ಬೇರೆ ಫಿಲ್ಮ್ ಶೂಟಿಂಗ್ ಅವ್ರಿಗೆ ಫ್ರೀಡಮ್ ಕೊಟ್ಟರೆ ಎಂಥದ್ದಿದು?